ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 14ನೆಯ ಎಪಿಸೋಡ್ನಲ್ಲಿ ಸುಮಾರು 208ನೆಯ ಪ್ರಶ್ನೆಯವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 15ನೆಯ ಎಪಿಸೋಡ್ನಿಂದ 209ನೆಯ ಪ್ರಶ್ನೆಯಿಂದ ಮುಂದಿನ ಪಾಠವನ್ನು ಪ್ರಾರಂಭ ಮಾಡೋಣ. ಇಂದ್ರಪ್ರಸ್ಥಕ್ಕೆ ಆಗಮಿಸಿದ ಕೃಷ್ಣನನ್ನು ಪಾಂಡವರು ಹೇಗೆ ಸ್ವಾಗತಿಸಿದರು? ಪಾಂಡವರು ಎದ್ದು ನಿಂತು ಕೃಷ್ಣನನ್ನು ಬರಮಾಡಿಕೊಂಡರು. ದೊಡ್ಡವರು ಬಂದಾಗ ಚಿಕ್ಕವರು ಯಾಕೆ ಎದ್ದು ನಿಲ್ಲಬೇಕು? ಒಂದು ಸಾಮಾನ್ಯವಾದ ಪ್ರಶ್ನೆ, ಆದರೆ ಮುಖ್ಯವಾದ ಸಂದೇಶ ಅಲ್ಲಿ ಅಡಗಿದೆ. ಏನದು? ಮೇಲ್ನೋಟಕ್ಕೆ ಅನ್ನಿಸ್ತದೆ ಬಂದಿರತಕ್ಕಂಥವರಿಗೆ, ದೊಡ್ಡವರಿಗೆ ಏನೋ ಗೌರವ ಕೊಡಬೇಕು, ಜ್ಞಾನಿಗಳಿಗೆ ಗೌರವ ಕೊಡುವುದಕ್ಕಾಗಿ. ಇದು ಸಾಮಾನ್ಯ ಕಾರಣ. ಮುಖ್ಯ ಕಾರಣ ಆತ್ಮರಕ್ಷಣೆ, ಪ್ರಾಣರಕ್ಷಣೆ. ಅಂದರೆ ಹೇಗೆ? ಇದು ಆಶ್ಚರ್ಯವೆನಿಸಿದರೂ ವಾಸ್ತವ ಅನ್ನುವುದು ಗಮನಾರ್ಹ. ಯಾಕೆ? ವೇದ ಹೇಳ್ತದೆ, ಊರ್ಧ್ವಂ ಪ್ರಾಣಾಹ್ಯುತ್ಕ್ರಮಂತಿ ಯೂನಸ್ಥವಿರ ಆಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ಈ ವೇದ ಮಂತ್ರದಲ್ಲಿ ನಮ್ಮಲ್ಲಿರತಕ್ಕಂಥ ಪ್ರಾಣಗಳು ಜ್ಞಾನಿಗಳು ಬಂದಾಗ ಅವರ ತೇಜಸ್ಸಿನಿಂದ ಮೇಲಕ್ಕೆ ಆಕರ್ಷಿತವಾಗುತ್ತವೆ. ಅವರ ತೇಜಸ್ಸು ನಮ್ಮ ಪ್ರಾಣಗಳನ್ನು ಸೆಳೆದುಕೊಳ್ತವೆ. ಆ ಕಾರಣಕ್ಕಾಗಿ ಜ್ಞಾನಿಗಳು ಬಂದಾಗ ಚಿಕ್ಕವರು ಎದ್ದು ನಿಂತರೆ ಆ ಪ್ರಾಣಗಳು ಮೇಲಕ್ಕೆ ಹೋಗಿ ಅದು ಬ್ಯಾಲೆನ್ಸ್ ಆಗ್ತದೆ. ಅಕಸ್ಮಾತ್ ದೊಡ್ಡವರು ಬಂದಾಗ ಈ ಚಿಕ್ಕವರು ಏಳಲಿಲ್ಲ ಅಂದರೆ ಪ್ರಾಣಗಳು ಮಾತ್ರ ಆಕರ್ಷಿತವಾಗಿ ಮೇಲಕ್ಕೆ ಹೋಗ್ತದೆ. ಇವನು ಕೂತಿರ್ತಾನೆ, ನಾನು ಯಾಕೆ ಹೇಳಬೇಕು, ಕೂತ್ಕೋ ಅಂತಂತದೆ. ಪ್ರಾಣ ಬೀಳು, ಡೆಡ್ ಬಾಡಿಯಾಗಿ ಪ್ರಾಣ ಮೇಲಕ್ಕೆ ಹೋಗ್ತದೆ, ಬಾಡಿ ಮಾತ್ರ ಕೆಳಗುಳಿತದೆ. ಹಾಗಾಗಿ ನಮ್ಮನ್ನು ನಾವು ಉಳಿಸಿಕೊಳ್ಳಲಿಕ್ಕೆ ಆ ಜ್ಞಾನಿಗಳು ಬಂದಾಗ ಎದ್ದು ಗೌರವವನ್ನು ತೋರಿಸಬೇಕಾಗಿದೆ. ಮನುಷ್ಯನ ಪ್ರಾಣಗಳು ಜ್ಞಾನಿಗಳ ತೇಜಸ್ಸಿನಿಂದ ಆಕರ್ಷಿತವಾಗುತ್ತವೆ. ಜ್ಞಾನಿಗಳಿಗೆ ಎದ್ದು ನಮಸ್ಕರಿಸಿದಾಗ ಪ್ರಾಣಗಳು ಪುನಃ ನಮಸ್ಕರಿಸಿದವನಲ್ಲಿ ಉಳಿಯುತ್ತವೆ ಎಂಬುದು ಸ್ಪಷ್ಟ. ಜ್ಞಾನಿಗಳು ಬಂದು ನಿಂತಾಗ ನಾವು ಎದ್ದು ಅವರು ನಮಸ್ಕಾರವನ್ನು ಸಲ್ಲಿಸಿದರೆ ಪ್ರಾಣಗಳು ನಮ್ಮಲ್ಲೇ ಇರುತ್ತವೆ. ನಾವು ಎದ್ದು ನಮಸ್ಕಾರಗಳನ್ನು ಮಾಡದೆ ಕೂತಿದ್ದರೆ ಜ್ಞಾನಿಗಳ ತೇಜಸ್ಸಿನಿಂದ ನಮ್ಮ ಪ್ರಾಣಗಳು ಆಕರ್ಷಿತವಾಗಿ ಮೇಲಕ್ಕೆ ಹೋಗ್ತವೆ. ಪ್ರಾಣಗಳಿಲ್ಲದ ದೇಹ ಮಾತ್ರ, ಅರ್ಥಾತ್ ಡೆಡ್ ಬಾಡಿ, ಕೆಳಗೆ ಉಳಿಯುವಂತಾಗುತ್ತದೆ. ಕೃಷ್ಣ ಪಾಂಡವಾದಿಗಳ ಉಭಯ ಕುಶಲೋಪರಿ ಏನು ನಡೀತು? ಪರಸ್ಪರ ನಮಸ್ಕಾರ ಸ್ವಾಗತ ಆದಮೇಲೆ ಕುಂತಿ ಹೇಳ್ತಾಳೆ, ಹೇ ಕೃಷ್ಣ, ಅಂದು ಅಕ್ರೂರನನ್ನು ಕಳಿಸಿ ನಂತರ ದ್ರೌಪದಿ ಸ್ವಯಂವರದಲ್ಲಿ ಸ್ವತಃ ನೀನೇ ಭೇಟಿಯಾಗಿ ಆ ಮೂಲಕ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ತಾ ಇದ್ದಿದಿ ಎಂದು ಮುಂತಾಗಿ ಅವನ ಕರುಣೆಯನ್ನು ನೆನೆದು ಹೇಳಿದಳು. ಶತಧನ್ವನ ಸಂಹಾರ, ಬಲರಾಮನು ಮಣಿ ನಿಮಿತ್ತ ನನ್ನ ಮೇಲೆ ಅವಿಶ್ವಾಸದಿಂದ ದ್ವಾರಕೆಗೆ 5 ವರ್ಷ ಬರಲೇ ಇಲ್ಲವ. ಆಗ ಅಲ್ಲಿ ದ್ವಾರಕೆಯಲ್ಲಿ ಹಾಗೂ ಇತರ ಕಾರ್ಯಗಳ ಒತ್ತಡಗಳಿಂದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಮುಂತಾಗಿ ಕೃಷ್ಣನು ಹೇಳಿದನು. ಮಳೆಗಾಲದ 4 ತಿಂಗಳು ಅಲ್ಲಿಯೇ ಉಳಿದನು. ಇದೇ ಅವಧಿಯಲ್ಲಿ ಕಾಲಿಂದಿಯ ವಿವಾಹ ಕೂಡ ಆಗ್ತದೆ. ಒಮ್ಮೆ ಕೃಷ್ಣಾರ್ಜುನರು ಬೇಟೆಯಾಡಿ ಯಮುನೆ ಬಳಿ ಬಂದಾಗ ಅಲ್ಲಿ ತಪಗೈಯುತ್ತಿದ್ದ ಕಾಲಿಂದಿಯನ್ನು ಕಂಡರು. ತಾನು ಸೂರ್ಯನ ಮಗಳು ಕಾಲಿಂದಿ ಎಂದು ಹೆಸರು ಅಂತ ಅವಳು ಹೇಳಿದ್ಳು. ಕೃಷ್ಣನನ್ನು ಪತಿಯನ್ನಾಗಿ ಪಡೆಯಲು ತಪಸ್ಸು ಕೈಗೊಂಡದ್ದು ಎಂಬ ಕಾಳಿಂದಿಯ ಅನಿಸಿಕೆಯ ಬಗ್ಗೆ ಅರ್ಜುನನ ಮೂಲಕ ತಿಳಿದು ಕೃಷ್ಣನವಳನ್ನು ರಥದ ಮೂಲಕ ಕರೆತಂದು ದ್ವಾರಕೆಯಲ್ಲಿ ವಿವಾಹವಾದನು. ಅದರಂತೆ ಮಿತ್ರವಿಂದಳನ್ನು ಕೂಡ ವಿವಾಹವಾಗಿದ್ದಾನೆ ಕೃಷ್ಣ. ವಸುದೇವನ ತಂಗಿ ರಾಜಾದಿದೇವಿ ಅಂತ ಅವಳ ಮಗಳು ಮಿತ್ರವಿಂದ, ಅಂದರೆ ಸೋದರತ್ತೆ ಮಗಳೇ. ಅವಳು ಕೃಷ್ಣನನ್ನು ಬಯಸಿದಳು. ಸಹೋದರರಾದ ವಿಂದ ಮತ್ತು ಅನುವಿಂದರು ತಡೆಯೊಡ್ಡಿದರು. ಕೃಷ್ಣನು ಮಿತ್ರವಿಂದಾಳನ್ನು ಕರೆತಂದು ವಿವಾಹವಾದನು. ವಿಂದ ಹಾಗೂ ಅನುವಿಂದರು ತಂಗಿಯನ್ನು ತಡೆದುದೇಕೆ?
ವಿಂದ ಹಾಗೂ ಅನುವಿಂದ ಇವರು ಕೃಷ್ಣದ್ವೇಷಿಯಾದವರಿಂದ ಕೃಷ್ಣದ್ವೇಷ ಆಗಿರ್ತಕ್ಕಂಥ ದುರ್ಯೋಧನ ಅವನ ಸಾಮಂತರಾಜರ ಆಗಿದ್ದರು ಇವರು. ಅವಂತಿ ದೇಶದ ರಾಜರಿವರು ದುರ್ಯೋಧನನ ಸಾಮಂತರಾಜರಾಗಿದ್ದರು, ಅಧೀನ ರಾಜರು. ದುರ್ಯೋಧನಂತೂ ಮಹಾ ದುಷ್ಟ, ಕೃಷ್ಣದ್ವೇಷಿ. ಹಾಗಾಗಿ ಅವರು ವಿಂದ ಅನುವಿಂದರು ಸಹೋದರಿಯ ವಿವಾಹವನ್ನು ತಡೆದರು. ನೀಲ ಅಥವಾ ಸತ್ಯ ಅನ್ನುವಳು ವಿವಾಹ. ನಗ್ನಜಿತ್ ಅನ್ನುವ ಕೋಸಲ ದೇಶದ ಒಬ್ಬ ರಾಜ, ಅವನ ಮಗಳು ಸತ್ಯ, ಅವಳ ಇನ್ನೊಂದು ಹೆಸರು ನೀಲ. ನಗ್ನಜಿತ್ ರಾಜನ ಮಗಳಾದುದರಿಂದ ನಾಗ್ನಜಿತಿ ಅಂತಲೂ ಅವಳಿಗೆ ಹೆಸರು. ಅವನೊಂದು ಕ್ರಾರ್ ಹಾಕಿದ್ದ, ಯಾರು 7 ಗೂಳಿಗಳನ್ನು ಎದುರಿಸಿ ಮಣಿಸಿ ಅವರನ್ನು ಕಟ್ಟಿ ಹಾಕ್ತವೆ ಆ ಗುಳಿಗಳನ್ನು, ಅಂತಹ ವೀರನಿಗೆ ಕನ್ಯಾದಾನ ಮಾಡಿಕೊಡ್ತೇನೆ. ಆ ಸ್ವಯಂವರ ಘೋಷಣೆ ಮಾಡಿದ್ದ. ಕೃಷ್ಣನು ಬಂದ, ಸೊಂಟಕ್ಕೆ ಬಟ್ಟೆ ಕಟ್ಟಿಕೊಂಡ, ಗೂಳಿಗಳನ್ನು ಮಣಿಸಿ ಆ ನೀಲಾಳನ್ನು ವಿವಾಹವಾಗಿದ್ದಾನೆ. ಭದ್ರಾದೇವಿಯ ವಿವಾಹ ಕೂಡ ನಡೆಯಿತು. ವಸುದೇವನ ತಂಗಿ ಶ್ರುತಕೀರ್ತಿ ಹಾಗೂ ಕೇಕೈ ರಾಜ ದೃಷ್ಟಕೇತುವಿನ ಮಗಳಾಗಿರ್ತಕ್ಕಂಥವಳು ಭದ್ರಾದೇವಿ, ಅವಳನ್ನು ಕೂಡ ಕೃಷ್ಣ ವಿವಾಹವಾಗಿದ್ದಾನೆ. ಲಕ್ಷಣಾದೇವಿಯ ವಿವಾಹವನ್ನು ಕೂಡ ಆಗಿದ್ದಾನೆ. ಮದ್ರ ದೇಶದ ದೊರೆ ಬೃಹತ್ಸೇನ, ಅವನ ಪುತ್ರಿಯೇ ಲಕ್ಷಣಾದೇವಿ. ಅವಳು ಸ್ವಯಂವರದಲ್ಲಿ ಕೃಷ್ಣನು ಮತ್ಸ್ಯಯಂತ್ರವನ್ನು ಭೇದಿಸಿ ಅವಳನ್ನು ವಿವಾಹವಾಗಿದ್ದಾನೆ. ಇದು ಮತ್ಸ್ಯಯಂತ್ರ ಅರ್ಜುನನ ಮತ್ಸ್ಯಯಂತ್ರಕ್ಕಿಂತಲೂ ಕೂಡ ಸ್ವಲ್ಪ ವಿಶಿಷ್ಟವಾಗಿತ್ತು. ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸುವಾಗ ಕನಿಷ್ಠ ಅವನ ಮೇಲೆ ನೋಡ್ಬೋದಾಗಿತ್ತು, ಯಾವ ರೀತಿ ಮತ್ಸ್ಯಯಂತ್ರ ಇದೆ ಅಂತಿಕೊಂಡು ಅಂತ ಕಾಣಿಸ್ತಿತ್ತು ಮೇಲಿನ ಇದರಲ್ಲಿ, ನೀರಿನಲ್ಲಿ ಪ್ರತಿಬಿಂಬ. ಇಲ್ಲದು ಕಾಣಿಸ್ತಿರಲಿಲ್ಲ. ಅಷ್ಟು ಬಹಳ ಎಚ್ಚರಿಕೆಯಿಂದ ಆ ಬಾಣಪ್ರಯೋಗ ಮಾಡಬೇಕಾಗಿತ್ತು. ಅಂತಹ ಮತ್ಸ್ಯಯಂತ್ರವನ್ನು ಭೇದನೆ ಮಾಡಿ ವಿವಾಹವಾಗಿದ್ದಾನೆ. ಕೃಷ್ಣನ ಅಷ್ಟಮಹಿಷಿಯರು ಯಾರು? ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಾಲಿಂದಿ, ಮಿತ್ರವಿಂದ, ನೀಲ, ಭದ್ರ ಹಾಗೂ ಲಕ್ಷಣಾದೇವಿ. ಇವರು ಕೃಷ್ಣನ ಅಷ್ಟಮಹಿಷಿಯರು. 8 ಜನ ಪಟ್ಟದ ರಾಣಿಯರು ಅಂತ ಪ್ರಸಿದ್ಧರು ಆಗಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.